ನಿನ್ನೆ ಯಾವುದೋ ಇಂದಿನ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದರ ಸಂಬಂಧ ಬಿಜಿಗರಣಿ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳನ್ನು ನೀಡಲಾಗುತ್ತಿದೆ ಅಂತೇಳಿ ಸುದ್ದಿ ಮಾಡಿದರು. ಇದರ ಸಂಬಂಧ ಈಗಾಗಲೇ ನಾನು ದಿನಾಂಕ 6/2/2026 ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಆ ಗ್ರಾಮದಲ್ಲಿರುವ ಎಲ್ಲ ಅಂಗನವಾಡಿಗಳ ಒಂದು ಆಹಾರ ಪದಾರ್ಥಗಳನ್ನು ಪರಿಶೀಲಿಸಿದ್ದೇನೆ. ಆ ಪರಿಶೀಲಿಸಿದ ಸಂದರ್ಭದಲ್ಲಿ ಯಾವುದೇ ರೀತಿಯಾದ ಆಹಾರ ಅವಧಿ ಮೀರಿದ್ದು ದೊರಕಿಲ್ಲ. ಜೊತೆಗೆ ಅದಾದ ನಂತರವೂ ಸಹ ಈಗ ನಿನ್ನೆ ಅಂಗನವಾಡಿ ಕೇಂದ್ರದಲ್ಲಿ ಅವಧಿ ಮೀರಿದ ಆಹಾರ ಪದಾರ್ಥಗಳು ಅಂತೇಳಿ ವೈರಲ್ ಮಾಡಿದ್ದಾರೆ. ಆ ವೈರಲಲ್ಲಿ ನೋಡ್ಬೋದು, ಒಂದು ಫೋಟೋ ಅಂಗನವಾಡಿ ಕೇಂದ್ರ 120ನೇ ಅಂಗನವಾಡಿ ಕೇಂದ್ರ ಅದು ಒಂದು ಫೋಟೋವನ್ನು ಹಾಕಿದ್ದಾರೆ. ತದನಂತರ ನಾನು ಕೂಡ ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಒಂದು ಫೋಟೋವನ್ನು ತೊಗೊಂಡಿದ್ದೀನಿ, ಅದೇ 120ನೇ ಅಂಗನವಾಡಿ ಕೇಂದ್ರದ್ದು. ಅದರಲ್ಲೇ ವ್ಯತ್ಯಾಸ ಗೊತ್ತಾಗುತ್ತೆ. ನಾನು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅಂಗನವಾಡಿ ಕೇಂದ್ರದಿಂದ ಆಲ್ರೆಡಿ ಹೊಸದಾಗಿ ಬಣ್ಣ ಹೊಡೆಸಿ ಶುದ್ಧವಾಗಿರುವಂಥ ಅಂಗನವಾಡಿದು. ಮತ್ತು ಇನ್ನೊಂದು ಅವರು ವೈರಲ್ ಮಾಡಿರೋ ಫೋಟೋಗಳನ್ನ ನೋಡಿ ಇನ್ನುದು ನಾನು ಭೇಟಿ ನೀಡೋಕ್ಕೂ ಮುನ್ನ ಹಿಂದೆಯ ಒಂದು ಫೋಟೋ ಆಗಿರ್ತದೆ. ಹಾಗಾಗಿ ಮತ್ತು ಅದಲ್ಲದೆ ನಿನ್ನೆನೂ ಕೂಡ ನಮ್ಮ ಜಿಲ್ಲಾ ನಿರೂಪಣಾಧಿಕಾರಿಗಳು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಮತ್ತೊಮ್ಮೆ ಪರಿಶೀಲನೆ ಮಾಡಿದಾಗಲೂ ಯಾವುದೇ ರೀತಿಯಾದ ಒಂದು ಅವಧಿ ಮೀರಿದ ಆಹಾರ ಪದಾರ್ಥಗಳು ಆ ಗ್ರಾಮದಲ್ಲಿ ದೊರಕಿಲ್ಲ. ಜೊತೆಗೆ ಈ ಯಾವ ಉದ್ದೇಶಕ್ಕಾಗಿ ಈ ಥರ ಹಳೆ ವಿಡಿಯೋನ ವೈರಲ್ ಮಾಡಿ ತಪ್ಪು ದಾರಿಗೆ ಎಳಿತಿದ್ದಾರೆ ಅನ್ನೋದು ನನಗೂ ಕೂಡ ತಿಳಿದು ಬಂದಿಲ್ಲ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅದನ್ನು ವೆರಿಫೈ ಮಾಡಿ ಕ್ರಮ ವಹಿಸೋದಕ್ಕೆ ಸೂಕ್ತ ಕ್ರಮ ವಹಿಸ್ತೇನೆ. ಇಲ್ಲ, ನಮಗೆ ಬಂದಂಥ ಕಂಪ್ಲೇಂಟು ದೂರಿನ ಆಧಾರದ ಮೇರೆಗೆ ಭೇಟಿ ಕೊಟ್ಟಿದ್ದೇವೆ. ಜೊತೆಗೆ ನಮ್ಮಲ್ಲಿ ಆಹಾರ ಏನು ತಯಾರಿಸ್ತಾರೆ ಆ ಒಂದು MSPCಗೂ ಕೂಡ ನಾನು ಭೇಟಿ ಕೊಟ್ಟಿದ್ದೇನೆ. ಅಲ್ಲೂ ಪರಿಶೀಲನೆ ಮಾಡಿದ್ದೇನೆ. ಯಾವುದೇ ರೀತಿಯಾದ ಅವಧಿ ಮೀರಿದ ಒಂದು ಆಹಾರ ನಮ್ಮ ಜಿಲ್ಲೆಯಲ್ಲಿ ವಿತರಣೆ ಆಗ್ತಿಲ್ಲ. ಹಳೆಯದು ಎಲ್ಲಿದೋ ಗೊತ್ತಿಲ್ಲ, ವೈರಲ್ ಆಗಿದೆ. ಆದರೆ ಆ ಫುಡ್ನಲ್ಲಿ ಹುಳ ಇರೋದು, ಪೂರ್ತಿ ಆಹಾರ ಪದಾರ್ಥ ಕೆಟ್ಟೋಗಿರೋದಿದೆ. ಇಲ್ಲ, ಅದನ್ನೇ ತಮಗೆ ಹೇಳೋಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀವಿ. ಯಾಕೆಂದರೆ ನೀವು ಅದರಲ್ಲಿ ನೋಡ್ಬೋದು, ವೈರಲ್ ಆದ ವಿಡಿಯೋದಲ್ಲಿ ನವೆಂಬರ್ ಅಂತ ಹೇಳಿದ್ದಾರೆ. ಆ ನವೆಂಬರಲ್ಲಿ ಫುಡ್ಡನ್ನು ಏನಾದ್ರು ಅಪ್ಪಿತಪ್ಪಿ ಮನೆಯವರು ತೊಗೊಂಡೋಗಿ ಇಟ್ಕೊಂಡು ಯೂಸ್ ಮಾಡದೇ ಇದ್ದರೆ 3 ತಿಂಗಳಾದಮೇಲೆ ಆ ಥರ ಬರುವ ಸಾಧ್ಯತೆ ಇರ್ತದೆ. ಬಟ್ ಅಂಗನವಾಡಿ ಕೇಂದ್ರಗಳಲ್ಲಿ ಯಾವುದೇ ರೀತಿಯಾದ ಈ ಥರ ಅವಧಿ ಮೀರಿದ್ದು ಆಹಾರ ಪದಾರ್ಥಗಳು ಇಲ್ಲ. ನನ್ನ ಅನಿಸಿಕೆ ಹಂಗೆ ಅನ್ನಿಸ್ತಾ ಇದೆ. ಯಾಕೋ ಅದೇ ಗ್ರಾಮದಲ್ಲಿ ಹಿಂದೆನೂ ಸಹ ಇದೇ ರೀತಿ ಪ್ರಕಟಣೆಯನ್ನು ಮಾಡಿಸಿದ್ರು. ಅದ್ರ ಸಂಬಂಧ ಏನು ಅನ್ನೋದನ್ನು ನಾನು ಪರಿಶೀಲನೆ ಮಾಡಿಸ್ತೀನಿ. ಈಗಿಂದಲ್ಲ. ಈಗ ಅದನ್ನೇ ಪರಿಶೀಲನೆ ಮಾಡ್ತೀವಿ ಸರ್. ಯಾರು ಏನಂತೇಳಿ ಅದ್ರ ಮುಂದಕ್ಕೆ ಕ್ರಮ ತಗೋತೀನಿ. ಈಗ ನಮ್ಗೆ ಗೊತ್ತಾಗಿಲ್ಲ. ಅದನ್ನು ಸಂಬಂಧಪಟ್ಟಂತಹ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳನ್ನು ಭೇಟಿ ಮಾಡಿ ಮತ್ತು ಅಲ್ಲಿ ಯಾರು ಭೇಟಿ ಕೊಟ್ಟಿದ್ದಾರೆ ಅನ್ನೋದು ನನಗೆ ವಿಚಾರ ತಿಳಿದು ಬಂದಿಲ್ಲ. ಅದು ಗೊತ್ತಾಗ್ತಿದ್ದಂಗೆ ಅವ್ರು ಏನು ಅನ್ನೋದನ್ನು ನಾನು ಅದ್ರ ಬಗ್ಗೆ ಸಂಬಂಧವಾಗಿ ಕ್ರಮ ವಹಿಸ್ತೀವಿ. ಮತ್ತು ಜೊತೆಗೆ ಇನ್ನೊಂದು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸುವಂಥದ್ದು, ಅಂಗನವಾಡಿ ಕೇಂದ್ರಗಳಿಗೆ ಯಾರ್ಯಾರು ಭೇಟಿ ಕೊಡಬೇಕು ಅನ್ನೋದು ಕೂಡ ಇದೆ. ಬಟ್ ಈ ನಿಯಮವನ್ನು ಮೀರಿ ಅಂಗನವಾಡಿ ಕೇಂದ್ರಕ್ಕೆ ಬಂದಿರೋದ್ರ ಬಗ್ಗೆ ಸೂಕ್ತ ಕ್ರಮ ವಹಿಸೋದಕ್ಕೆ ಮುಂದಿನ ದಿನದಲ್ಲಿ ಕ್ರಮ ವಹಿಸ್ತೀವಿ. ಗೊತ್ತಿಲ್ಲ ನನಗೆ. ಇಲ್ಲ, ಅದನ್ನೇ ಹೇಳ್ತಾ ಇರೋದು, ಯಾರು ಹೋಗಿದ್ದಾರೆ ಅನ್ನೋದು ಗೊತ್ತಿಲ್ಲ. ನಾವು ಈಗಾಗಲೇ ಅಂಗನವಾಡಿ ಕಾರ್ಯಕರ್ತೆಯರಿಗೂ ಕೂಡ ವಿಚಾರವನ್ನು ತಿಳಿಸಿದ್ದೀವಿ. ಯಾರು ಬಂದಂಥ ಸಂದರ್ಭದಲ್ಲೂ ಮೇಲಧಿಕಾರಿಗಳ ಒಂದು ಅನುಮತಿಯನ್ನು ತಗೊಂಡು ಬರಬೇಕು ಅಂತ ಹೇಳಿ ಅಂತೇಳಿದ್ದೀವಿ. ಬಟ್ ಇದು ಹೇಗಾಗಿದೆ ಅನ್ನೋದ್ರ ಬಗ್ಗೆ ನಾವು ಮುಂದಿನ ದಿನದಲ್ಲಿ ತನಿಖೆ ಮಾಡಿಸ್ತೀವಿ. 100%.